ನೋಡಿ, ಹೌ ಟು ಅಪ್ಲೋಡ್ ಶಾರ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಇದನ್ನೇ ನಾನು ಅಲ್ಲಿ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ಟೈಟಲ್ನ ಹಾಕಿದ್ದೀನಿ ನಾನು. ಅದಕ್ಕೆ ಅಂದರೂ ನನಗೆ ಆ್ಯಕ್ಚುಲಿ ಅದು 30ರಿಂದ 50 ಒಳಗಡೆ ಇರಬೇಕಿತ್ತು ರ್ಯಾಂಕಲ್ಲಿ, ಅಂದರೂ ನಂದು 120 ವ್ಯೂ ಬಂದಿದೆ. ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾರ್ಯಾರು ವ್ಯೂ ಮಾಡಿ ಯಾರ್ಯಾರು ಲೈಕ್ ಮಾಡಿದರೆ 11 ಲೈಕ್ ಬಂದಿದೆ. ಖುಷಿ ಆಗೋಯ್ತು ನೀವು ಕೊಡೋ ಸಪೋರ್ಟ್ಗೆ. ಹಾಯ್ ಫ್ರೆಂಡ್ಸ್, ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ? ನೀವು ಯೂಟ್ಯೂಬ್ ಚಾನಲ್ ಇದೆ, ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರ. ಅಪ್ಲೋಡ್ ಮಾಡೋವಾಗ ಆ ವಿಡಿಯೋ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಟೈಟಲ್ನ ಯಾವ ಥರ ಹಾಕಬೇಕು, ಎಲ್ಲಿ ನಿಮಗೆ ರಿಸರ್ಚ್ ಮಾಡಬೇಕು ಅಂತ ನಿಮಗೆ ನೀವೇನು ಮಾಡ್ತೀರಾ? ರಿಸರ್ಚ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ? ಯೂಟ್ಯೂಬ್ ಆ್ಯಪ್ ಹೋಗ್ಬಿಟ್ಟು ನೀವು ಅದರಲ್ಲಿ ರಿಸರ್ಚ್ ಮಾಡ್ತೀರಾ ಟೈಟಲ್ ಯಾವ ಥರ ಹಾಕಬೇಕಂತ. ನೀವು ರಿಸರ್ಚ್ ಮಾಡೋವಾಗ ಬಟ್ ರಿಸರ್ಚ್ ತೋರಿಸುತ್ತೆ, ಆದರೆ ನಿಮಗೆ ಅಲ್ಲಿ ಹೈ ಸರ್ಚ್ ವಾಲ್ಯೂಮ್ ಇದೆಯಾ ಲೋ ಸರ್ಚ್ ವಾಲ್ಯೂಮ್ ಇದೆಯಾ ಅದು ಯಾವುದು ತೋರಿಸಲ್ಲ. ಅದನ್ನು ತೋರಿಸ್ಬೇಕಾದ್ರೆ ನಿಮಗೋಸ್ಕರ ಸ್ವತಃ ಯೂಟ್ಯೂಬ್ದವರೇ ನಿಮಗೆ ಈ ಆಪ್ಷನ್ನ ಇನೇಬಲ್ ಮಾಡಿದ್ದಾರೆ. ಅದೆಲ್ಲಿ ಸಿಗುತ್ತೆ ಅಂದರೆ YT ಸ್ಟುಡಿಯೋ ಆ್ಯಪಲ್ಲಿ ಹೋಗ್ಬಿಟ್ಟು ನಿಮಗೆ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿಬಿಟ್ಟು ಅನಲೈಸ್ಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಅಲ್ಲಿ 4 ಆಪ್ಷನ್ ತೋರಿಸುತ್ತೆ. ಈ ಲಾಸ್ಟಲ್ಲಿ ರಿಸರ್ಚ್ ಆಪ್ಷನ್ ಇದೆ ನೋಡಿ, ಇದೇ ರಿಸರ್ಚ್ ಆಪ್ಷನ್. ಇದರಿಂದ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಟೈಟಲ್ನ ಜನರೇಟ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಸುಲಭವಾಗಿ ನೀವು ಹೈ ಸರ್ಚ್ ವಾಲ್ಯೂಮ್ ಲೋ ಸರ್ಚ್ ವಾಲ್ಯೂಮ್ ಎಲ್ಲ ನೀವು ನೋಡ್ಬೋದು. ಯೂಟ್ಯೂಬ್ದವರು ನಿಮಗಾಗಿನೇ ಈ ಆಪ್ಷನ್ನ ಇನೇಬಲ್ ಮಾಡಿದ್ದಾರೆ. ಈ ಆಪ್ಷನ್ನ ಯಾವ ಥರ ಯೂಸ್ ಮಾಡಬೇಕು, ಈ ಆಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಮ ಟೈಟಲ್ ಜನರೇಟ್ ಯಾವ ಥರ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬದಲಿಗೆ ನಿಮ್ಮ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿಬಿಟ್ಟು ಇಲ್ಲಿ ಅನಲೈಸ್ಟಿಕ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 4 ಆಪ್ಷನ್ ಇದೆ ನೋಡಿ, ರಿಸರ್ಚ್, ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್ 4 ಆಪ್ಷನ್ ಇದೆ. ಇದರಲ್ಲಿ ರಿಸರ್ಚ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಯಿತು. ಓಪನ್ ಆದಮೇಲೆ ಇಲ್ಲಿ ನೀವೇನಾದರೂ ಇದ್ರ ಮುಂಚೆನೂ ಸರ್ಚ್ ಮಾಡಿದರೆ ಅಂದ್ಕೊಳ್ಳಿ, ನಿಮ್ಗೆ ಏನಾದರೂ ಬೇಕಾಗಿದ್ದ ಸರ್ಚ್ ಮಾಡಿದರೆ ಎಡಿಟಿಂಗ್ ಆಗಲಿ ಇಲ್ಲ ನೀವು ಯಾವುದ್ರ ಬಗ್ಗೆ ನೀವು ಸರ್ಚ್ ಮಾಡಿರ್ತಿಲ್ಲ ಅದೆಲ್ಲ ಅದ್ರ ಮೇಲೆ ವಿಡಿಯೋಸು ಯಾವುದೋ ರೀಸೆಂಟ್ ಅಪ್ಲೋಡ್ ಇರುತ್ತಲ್ಲ ಅದೆಲ್ಲ ನಿಮಗೆ ತೋರಿಸ್ತಾರೆ. ನಾನು ಮೊನ್ನೆ ಎಡಿಟಿಂಗ್ದ ಅದ್ರ ಬಗ್ಗೆದು ಇದು ಮಾಡಿದೆ, ಅವಾಗ ಅದಕ್ಕೆ ಇದೆಲ್ಲ ತೋರಿಸಿದೆ. ಇದರಿಂದ ನಿಮಗೆ ಟೈಟಲ್ ಜನರೇಟ್ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂತಿದೆಯಲ್ಲ ಇದ್ರ ಕೆಳಗಡೆ ಸರ್ಚ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಾ ಎಕ್ಸಾಂಪಲ್ ಆಗಿ ಹೌ ಟು ಎಡಿಟ್ ಕಸ್ಟಮ್ ಥಂಬ್ನೇಲ್ ಇನ್ ಯೂಟ್ಯೂಬ್ ವಿಡಿಯೋಸ್, ಈ ಥರ ಇದು ಒಂದು ಟೈಟಲ್. ನಾನು ಇದನ್ನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ಮೇಲೆ ಅವರು ಹೇಳ್ತಾರೆ ಈ ಥರ ಹಾಕಬೇಡ, ಈ ಥರ ಹಾಕು, ನಿನ್ನ ಯೂಟ್ಯೂಬ್ ವಿಡಿಯೋಸ್ ಸರ್ಚಲ್ಲಿ ಬರುತ್ತೆ, ಸರ್ಚ್ ಲಿಸ್ಟಲ್ಲಿ ಬರುತ್ತೆ, ವ್ಯೂನೂ ಬರುತ್ತೆ. ಸರ್ಚಲ್ಲಿ ಬಂದರೆ 100% ಅದಕ್ಕೆ ವ್ಯೂ ಬಂದೇ ಬರುತ್ತೆ. ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಂಟೆಂಟ್ ಗ್ಯಾಪ್ಸ್ ಅಂತಿದೆ, ಇದ್ರ ಪಕ್ಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಅಂತಿದೆ. ಮೋಸ್ಟ್ ಪಾಪ್ಯುಲರ್ ಕ್ಲಿಕ್ ಮಾಡಿದ್ಮೇಲೆ ಇದೆಲ್ಲ ತೋರಿಸುತ್ತೆ. ಹೌ ಟು ಮೇಕ್ ಥಂಬ್ನೇಲ್ ಫಾರ್ ಯೂಟ್ಯೂಬ್ ವಿಡಿಯೋಸ್, ಹೌ ಟು ಮೇಕ್ ಥಂಬ್ನೇಲ್ ಈ ಥರ ಇದೆ. ಆಮೇಲೆ ಇಲ್ಲಿ ಕಂಟೆಂಟ್ ಗ್ಯಾಪಲ್ಲಿ ಹೌ ಟು ಎಡಿಟ್ ಎ ಥಂಬ್ನೇಲ್ ಟು ಎ ಯೂಟ್ಯೂಬ್ ವಿಡಿಯೋ. ನಾನೇನು ಸರ್ಚ್ ಮಾಡಿದ್ದೆ, ಹೌ ಟು ಎಡಿಟ್ ಕಸ್ಟಮ್ ಥಂಬ್ನೇಲ್ ಇನ್ ಯೂಟ್ಯೂಬ್ ವಿಡಿಯೋಸ್ ಅಂತ ಸರ್ಚ್ ಮಾಡಿದ್ದೆ. ಅವ್ರು ಹೇಳ್ತಾ ಇದ್ದಾರೆ ಈ ಥರ ಹಾಕು ಅಂತ ಹೇಳ್ತಾ ಇದ್ದಾರೆ, ಹೌ ಟು ಎಡಿಟ್ ಎ ಥಂಬ್ನೇಲ್ ಟು ಎ ಯೂಟ್ಯೂಬ್ ವಿಡಿಯೋಸ್. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇದು ನೋಡಿ, ಮೀಡಿಯಮ್ ಸರ್ಚ್ ವಾಲ್ಯೂಮ್ ಅಂತಿದೆ. ಇದರಲ್ಲಿ ಇದು ಮೀಡಿಯಮ್ ಸರ್ಚ್ ವಾಲ್ಯೂಮಲ್ಲಿದೆ, ಅದು ಸರ್ಚಲ್ಲಿ ಬಂದೇ ಬರುತ್ತೆ. ನೀವು ಇದನ್ನು ನನ್ನ ಟೈಟಲ್ನ ನೀವು ಇದನ್ನೇ ಇಕ್ಕಿ, ಹೌ ಟು ಎಡಿಟ್ ಎ ಥಂಬ್ನೇಲ್ ಟು ಎ ಯೂಟ್ಯೂಬ್ ವಿಡಿಯೋ. ಆಮೇಲೆ ಇಲ್ಲಿ ಮೋಸ್ಟ್ ಪಾಪ್ಯುಲರ್ ಬಂದುಬಿಟ್ಟು ಇಲ್ಲಿ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲೂ ಒಂದೆರಡು ಇದು ತೋರಿಸಿದೆ ನೋಡಿ, ಇಲ್ಲಿ ಹೌ ಟು ಎಡಿಟ್ ಎ ಥಂಬ್ನೇಲ್ ಟು ಎ ಯೂಟ್ಯೂಬ್ ವಿಡಿಯೋ, ಆಮೇಲೆ ಹೌ ಟು ಎಡಿಟ್ ಥಂಬ್ನೇಲ್ ಟು ಯೂಟ್ಯೂಬ್ ವಿಡಿಯೋ 2022, ಆಮೇಲೆ ಹೌ ಟು ಎಡಿಟ್ ಥಂಬ್ನೇಲ್ ಆನ್ ಯೂಟ್ಯೂಬ್. ಇದೇನು ಬೇಡ, ಅದೇ ಕರೆಕ್ಟ್ ಇದೆ. ಆ ಟೈಟಲ್ ಹಾಕಿ ಅದು ಸರ್ಚಲ್ಲಿ ಬರುತ್ತೆ ನೋಡಿ. ಇನ್ನೊಂದು ತೋರಿಸ್ತೀನಿ ನಿಮಗೆ. ನಾನೇನು ಮಾಡ್ತೀನಿ, ಬರೀ ಯೂಟ್ಯೂಬ್ ಅಂತ ಹಾಕ್ತೀನಿ.
ಇವಾಗ ಯಾವ ಟೈಟಲ್ ಹೆಸರು ಹಾಕಬೇಕಂತ ನಮ್ಗೆ ಅರ್ಥ ಆಗಲ್ಲ. ಇಲ್ಲ ಬೈ ಚಾನ್ಸ್ ನಿಮಗೆ ಹುಡುಕ್ತಾ ಯಾವುದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತ ನೀವು ಹುಡುಕ್ತಾ ಇರ್ತೀರಲ್ಲ, ಆವಾಗ ಏನು ಮಾಡಬೇಕು, ಬರೀ ನೀವು ಯೂಟ್ಯೂಬ್ ಅಂತ ಇಷ್ಟೇ ಬರೀರಿ ಇಲ್ಲಿ. ಆಮೇಲೆ ಇಲ್ಲಿ ಸರ್ಚ್ ಟರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದು ನೋಡಿ, ಇಷ್ಟೆಲ್ಲ ನನಗೆ ಟೈಟಲ್ ಕೊಟ್ಟರು ಅವರು. ಕಂಟೆಂಟ್ ಗ್ಯಾಪ್, ಹೌ ಟು ಮೇಕ್ ಎ ಯೂಟ್ಯೂಬ್ ಚಾನಲ್, ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್, ಹೌ ಟು ಮೇಕ್ ಎ ಯೂಟ್ಯೂಬ್ ವಿಡಿಯೋಸ್, ಇವೆಲ್ಲ ಹೈ ಸರ್ಚಲ್ಲಿ ಇದ್ದಾರೆ. ತುಂಬ ಜನ ಸರ್ಚ್ ಮಾಡ್ತಾ ಇದ್ದಾರೆ ಅದನ್ನೇ ಕೊಟ್ಟಿದ್ದಾರೆ ನೋಡಿ ಇವರು. ಸರ್ಚ್ಡ್ ಬೈ ಯೂಟ್ಯೂಬ್ ವ್ಯೂವರ್ಸ್ ಸರ್ಚ್ ಮಾಡ್ತಾ ಇದ್ದಾರೆ, ತುಂಬ ಜನ ಸರ್ಚ್ ಮಾಡ್ತಾ ಇದ್ದಾರೆ. ನೀವು ಇದ್ರ ಮೇಲೆ ಏನಾದರೂ ವಿಡಿಯೋ ಮಾಡಿದರೆ ಇದ್ರ ಮೇಲೆ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ 100% ವ್ಯೂ ಬರುತ್ತೆ ನೋಡಿ. ಇದ್ರ ಸೀಮ್ ಅವ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಷ್ಟೆಲ್ಲ ಟೈಟಲ್ ಇದ್ದಾವೆ ನೋಡಿ. ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್, ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್, ಇವೆಲ್ಲ ತೋರಿಸ್ತಾ ಇದೆ ನೋಡಿ. ನಾನು ಮೊನ್ನೆ 2 ದಿನದ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು, ಹೌ ಟು ಅಪ್ಲೋಡ್ ಶಾರ್ಟ್ ವಿಡಿಯೋ ಆನ್ ಯೂಟ್ಯೂಬ್. ನಾ ಇದೇ ಟೈಟಲ್ನೇ ಇಕ್ಕಿದ್ದೀನಿ, ನೋಡಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಆ ವಿಡಿಯೋನ. ನೋಡಿ ಹೌ ಟು ಅಪ್ಲೋಡ್ ಶಾರ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಇದನ್ನೇ ನಾನು ಅಲ್ಲಿ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ಟೈಟಲ್ನ ಹಾಕಿದ್ದೀನಿ ನಾನು. ಅದಕ್ಕೆ ಅಂದರೂ ನನಗೆ ಆ್ಯಕ್ಚುಲಿ ಅದು 30ರಿಂದ 50ರ ಒಳಗಡೆ ಇರಬೇಕಿತ್ತು ರ್ಯಾಂಕಲ್ಲಿ, ಅಂದರೂ ನಂದು 120 ವ್ಯೂ ಬಂದಿದೆ. ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾರ್ಯಾರು ವ್ಯೂ ಮಾಡಿ ಯಾರ್ಯಾರು ಲೈಕ್ ಮಾಡಿದರೆ 11 ಲೈಕ್ ಬಂದಿದೆ, ಖುಷಿ ಆಗೋಯ್ತು. ನೀವು ಕೊಡೋ ಸಪೋರ್ಟ್ಗೆ ನಾನು ತುಂಬ, ನೀವು ಯಾರ್ಯಾರು ನನಗೆ ಸಪೋರ್ಟ್ ಕೊಟ್ಟಿದ್ರೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಆಮೇಲೆ ಬ್ಯಾಕ್ ಮಾಡಿ ನೋಡಿ, ಇದ್ರ ಮೇಲೆ ಯಾವ್ಯಾವ ನೀವು ಬೇಕಾದರೆ ಇಷ್ಟೊಂದು ಇದ್ದಾವೆ. ಎಷ್ಟೊಂದು ಜನ ಇದನ್ನು ಸರ್ಚ್ ಮಾಡ್ತಾ ಇದ್ದಾರೆ, ತುಂಬ ಜನ ಸರ್ಚ್ ಮಾಡ್ತಾರೆ. ನೀವು ಈ ಟೈಟಲ್ ಮೇಲೆ ಏನಾದರೂ ವಿಡಿಯೋಸ್ ಮಾಡಿದರೆ ಅದು ವಿಡಿಯೋ ಸರ್ಚ್ ಲಿಸ್ಟಲ್ಲಿ 100% ಬರುತ್ತೆ. ಆಮೇಲೆ ನೀವು ಇದನ್ನು ಇವಾಗ ಅಂದ್ಕೊಳ್ಳಿ, ಇದು ಹೌ ಟು ಅಪ್ಲೋಡ್ ವಿಡಿಯೋಸ್ ಆನ್ ಯೂಟ್ಯೂಬ್ ಅಂತಿದೆ. ನೀವು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಸರ್ಚ್ ಅಂತಲೂ ಕೊಡ್ಬೋದು. ಅದು ಸೇವ್ ಆಗುತ್ತೆ. ಅದು ನೀವು ಬೇಕಾದರೆ ಯಾವಾಗಾದರೂ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಮಾಡ್ಬೇಕು ಅನಿಸಿದರೆ ಆವಾಗ ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ಟೈಟಲ್ ತೊಗೊಂಡು ನೀವು ಅದರ ಮೇಲೆ ವಿಡಿಯೋ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, YT ಸ್ಟುಡಿಯೋ ಆ್ಯಪಲ್ಲಿ ರಿಸರ್ಚ್ ಆಪ್ಷನ್ ಯಾವ ಥರ ಯೂಸ್ ಮಾಡ್ಕೊಂಡು ಆ ರಿಸರ್ಚ್ ಆಪ್ಷನ್ನಿಂದ ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಟೈಟಲ್ನ ಯಾವ ಥರ ರೆಡಿ ಮಾಡ್ಕೋಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ನಾನು ತಿಳಿಸ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.